ಮುಖ್ಯಮಂತ್ರಿ ಕಾಣಬೇಕು, ಅವರೊಂದಿಗೆ ಮಾತನಾಡಬೇಕು ಎಂದು ಅಳುತ್ತಿದ್ದ ಮುಸ್ಲಿಂ ಬಾಲಕಿಯನ್ನ ಕಂಡು ಆತ್ಮೀಯವಾಗಿ ಬರಮಾಡಿಕೊಂಡ ಸಿಎಂ ಸಿದ್ದರಾಮಯ್ಯ ಹಾರ ಹಾಕಿಸಿಕೊಂಡು ತಲೆ ಸವರಿ ಆಶೀರ್ವಾದ ಮಾಡಿ ಚೆನ್ನಾಗಿ ಓದುವಂತೆ ತಿಳಿಸಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಹಣೂರು ಪಟ್ಟಣದಲ್ಲಿ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಹಣೂರು ಪಟ್ಟಣದಲ್ಲಿ ಪ್ರಜಾಸೌಧ ಗುದ್ದಲಿ ಪೂಜೆ ಸ್ಥಳಕ್ಕೆ ಹಣೂರು ಪಟ್ಟಣದ 9ನೇ ತರಗತಿ ಮುಸ್ಲಿಂ ವಿದ್ಯಾರ್ಥಿನಿ ಬಂದು ಮುಖ್ಯಮಂತ್ರಿಗಳನ್ನ ಕಾಣಬೇಕೆಂಬ ಕಾತುರದಿಂದ ಬಿಸಿಲಿನಲ್ಲಿ ನಿಂತಿದ್ರು. ಇದನ್ನು ಗಮನಿಸಿದ ಮುಖ್ಯಮಂತ್ರಿಗಳು ಆಕೆಯನ್ನ ಬಳಿಗೆ ಕರೆಸಿಕೊಂಡು ಆಕೆಯಿಂದ ಹಾರ ಹಾಕಿಸಿಕೊಂಡ ಘಟನೆ ನಡೆದಿದೆ. ಅಂದ್ರು ಅಂತ ಇಟ್ಟಿದ್ದೀವಿ ಸರ್. ಕೃಷ್ಣ ಬೈರೇಗೌಡ ಸರ್ ಆಯ್ತು, ಪರವಾಗಿಲ್ಲ ಸರ್, ಹಂಗೆ ಮಾಡ್ಕೊಂಡು ಆಯ್ತು ಬಂದ್ಬಿಡಮ್ಮ ಈ ಕಡೆ. ನನಗೆ ಸಿಎಂ ಅವರ ಸಿದ್ದರಾಮಯ್ಯ ಸರ್ಗೆ ನಾನು ಮಾತಾಡಿಸ್ಬೇಕು ಅಂತ ತುಂಬ ಆಸೆ. ಅವರು ಮಾಡಿರೋ ಥಿಂಗ್ಸು, ಆಮೇಲೆ ಪ್ರೊವೈಡ್ ಮಾಡ್ತಿರೋದು ಜನರಿಗೆ, ಅದು ತುಂಬ ಇದಿದೆ. ಅದಕ್ಕೆ ಸರ್ ನನಗೆ ತುಂಬ ಆಸೆ ಇತ್ತು ಅವ್ರಿಗೆ ಮಾತಾಡಿಸ್ಬೇಕು, ಇದು ಶೇಕ್ ಹ್ಯಾಂಡ್ ಕೊಡಬೇಕು ಅಂತ. ಅದಕ್ಕೆ ನನ್ನ ಹೆಸರು ಮನಿಹಾ, ನಾನು ಹನ್ನೂರವಳು 9ನೇ ಕ್ಲಾಸ್. ಸಿಎಂ ಇಲ್ಲಿ ಬರೋದು ಗೊತ್ತಿತ್ತಾ? ಹಾಂ ಸರ್, ನಿನ್ನೆನೇ ಅದು ಹೇಳಿದ್ರಲ್ಲ, ಅಲ್ಲಿ ಬೋರ್ಡ್ ಎಲ್ಲ ಹಾಕಿದ್ರು. ನಾನು ಮಾದರಿ ಸ್ಕೂಲ್ ಓದ್ತಾ ಇದ್ದೆ, ಅಲ್ಲೇ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡೋಲ್ಲ, ಅಲ್ಲೇ ನಾನು ಮಾದರಿ ಸ್ಕೂಲ್ ಓದ್ತಾ ಇದ್ದೆ. ಆವಾಗ ಅವರೇ ಹೇಳಿದ್ರು ಸಿದ್ದರಾಮಯ್ಯ ಸರ್ ಅವ್ರು ಬಂದು ಓಪನಿಂಗ್ ಮಾಡ್ತಾರೆ ಅಂತ. ಈಗ ಹಾರ ಆಗ್ತಲ್ಲ, ಏನೇನಿಸ್ತು ಸರ್? ತುಂಬ ಖುಷಿ ಆಯಿತು. ಅವ್ರೇನಂದ್ರು ಸಿಎಂ ಸರ್? ಹಂಗೆ ಓದ್ತಾ ಇರಿ, ಹಂಗೆ ಹೇಳಿದ್ರು ಸರ್. ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಏನೂ ಹೇಳಿಲ್ಲ ಸರ್. ಖುಷಿ ಆಯ್ತಾ? ಹಾಂ ಸರ್. ಮುಖ್ಯಮಂತ್ರಿ ಕಾಣಬೇಕು, ಅವರೊಂದಿಗೆ ಮಾತನಾಡಬೇಕು ಎಂದು ಅಳುತ್ತಿದ್ದ ಮುಸ್ಲಿಂ ಬಾಲಕಿಯನ್ನ ಕಂಡು ಆತ್ಮೀಯವಾಗಿ ಬರಮಾಡಿಕೊಂಡ ಸಿಎಂ ಸಿದ್ದರಾಮಯ್ಯ ಹಾರ ಹಾಕಿಸಿಕೊಂಡು ತಲೆ ಸವರಿ ಆಶೀರ್ವಾದ ಮಾಡಿ ಚೆನ್ನಾಗಿ ಓದುವಂತೆ ತಿಳಿಸಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಹಣೂರು ಪಟ್ಟಣದಲ್ಲಿ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಹಣೂರು ಪಟ್ಟಣದಲ್ಲಿ ಪ್ರಜಾಸೌಧ ಗುದ್ದಲಿ ಪೂಜೆ ಸ್ಥಳಕ್ಕೆ ಹಣೂರು ಪಟ್ಟಣದ 9ನೇ ತರಗತಿ ಮುಸ್ಲಿಂ ವಿದ್ಯಾರ್ಥಿನಿ ಬಂದು ಮುಖ್ಯಮಂತ್ರಿಗಳನ್ನ ಕಾಣಬೇಕೆಂಬ ಕಾತುರದಿಂದ ಬಿಸಿಲಿನಲ್ಲಿ ನಿಂತಿದ್ರು. ಇದನ್ನು ಗಮನಿಸಿದ ಮುಖ್ಯಮಂತ್ರಿಗಳು ಆಕೆಯನ್ನ ಬಳಿಗೆ ಕರೆಸಿಕೊಂಡು ಆಕೆಯಿಂದ ಹಾರ ಹಾಕಿಸಿಕೊಂಡ ಘಟನೆ ನಡೆದಿದೆ. ಅಂದ್ರು ಅಂತ ಇಟ್ಟಿದ್ದೀವಿ ಸರ್. ಕೃಷ್ಣ ಬೈರೇಗೌಡ ಸರ್ ಆಯ್ತು, ಪರವಾಗಿಲ್ಲ ಸರ್, ಹಂಗೆ ಮಾಡ್ಕೊಂಡು ಆಯ್ತು ಬಂದ್ಬಿಡಮ್ಮ ಈ ಕಡೆ. ನನಗೆ ಸಿಎಂ ಅವರ ಸಿದ್ದರಾಮಯ್ಯ ಸರ್ಗೆ ನಾನು ಮಾತಾಡಿಸ್ಬೇಕು ಅಂತ ತುಂಬ ಆಸೆ. ಅವರು ಮಾಡಿರೋ ಥಿಂಗ್ಸು, ಆಮೇಲೆ ಪ್ರೊವೈಡ್ ಮಾಡ್ತಿರೋದು ಜನರಿಗೆ, ಅದು ತುಂಬ ಇದಿದೆ. ಅದಕ್ಕೆ ಸರ್ ನನಗೆ ತುಂಬ ಆಸೆ ಇತ್ತು ಅವ್ರಿಗೆ ಮಾತಾಡಿಸ್ಬೇಕು, ಇದು ಶೇಕ್ ಹ್ಯಾಂಡ್ ಕೊಡಬೇಕು ಅಂತ. ಅದಕ್ಕೆ ನನ್ನ ಹೆಸರು ಮನಿಹಾ, ನಾನು ಹನ್ನೂರವಳು 9ನೇ ಕ್ಲಾಸ್. ಸಿಎಂ ಇಲ್ಲಿ ಬರೋದು ಗೊತ್ತಿತ್ತಾ? ಹಾಂ ಸರ್, ನಿನ್ನೆನೇ ಅದು ಹೇಳಿದ್ರಲ್ಲ, ಅಲ್ಲಿ ಬೋರ್ಡ್ ಎಲ್ಲ ಹಾಕಿದ್ರು. ನಾನು ಮಾದರಿ ಸ್ಕೂಲ್ ಓದ್ತಾ ಇದ್ದೆ, ಅಲ್ಲೇ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡೋಲ್ಲ, ಅಲ್ಲೇ ನಾನು ಮಾದರಿ ಸ್ಕೂಲ್ ಓದ್ತಾ ಇದ್ದೆ. ಆವಾಗ ಅವರೇ ಹೇಳಿದ್ರು ಸಿದ್ದರಾಮಯ್ಯ ಸರ್ ಅವ್ರು ಬಂದು ಓಪನಿಂಗ್ ಮಾಡ್ತಾರೆ ಅಂತ. ಈಗ ಹಾರ ಆಗ್ತಲ್ಲ, ಏನೇನಿಸ್ತು ಸರ್? ತುಂಬ ಖುಷಿ ಆಯಿತು. ಅವ್ರೇನಂದ್ರು ಸಿಎಂ ಸರ್? ಹಂಗೆ ಓದ್ತಾ ಇರಿ, ಹಂಗೆ ಹೇಳಿದ್ರು ಸರ್. ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಏನೂ ಹೇಳಿಲ್ಲ ಸರ್. ಖುಷಿ ಆಯ್ತಾ? ಹಾಂ ಸರ್, ತುಂಬ ಆಯಿತು. ಮುಖ್ಯಮಂತ್ರಿ ಕಾಣಬೇಕು, ಅವರೊಂದಿಗೆ ಮಾತನಾಡಬೇಕು ಎಂದು ಅಳುತ್ತಿದ್ದ ಮುಸ್ಲಿಂ ಬಾಲಕಿಯನ್ನ ಕಂಡು ಆತ್ಮೀಯವಾಗಿ ಬರಮಾಡಿಕೊಂಡ ಸಿಎಂ ಸಿದ್ದರಾಮಯ್ಯ ಹಾರ ಹಾಕಿಸಿಕೊಂಡು ತಲೆ ಸವರಿ ಆಶೀರ್ವಾದ ಮಾಡಿ ಚೆನ್ನಾಗಿ ಓದುವಂತೆ ತಿಳಿಸಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಹಣೂರು ಪಟ್ಟಣದಲ್ಲಿ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಹಣೂರು ಪಟ್ಟಣದಲ್ಲಿ ಪ್ರಜಾಸೌಧ ಗುದ್ದಲಿ ಪೂಜೆ ಸ್ಥಳಕ್ಕೆ ಹಣೂರು ಪಟ್ಟಣದ 9ನೇ ತರಗತಿ ಮುಸ್ಲಿಂ ವಿದ್ಯಾರ್ಥಿನಿ ಬಂದು ಮುಖ್ಯಮಂತ್ರಿಗಳನ್ನ ಕಾಣಬೇಕೆಂಬ ಕಾತುರದಿಂದ ಬಿಸಿಲಿನಲ್ಲಿ ನಿಂತಿದ್ರು. ಇದನ್ನು ಗಮನಿಸಿದ ಮುಖ್ಯಮಂತ್ರಿಗಳು ಆಕೆಯನ್ನ ಬಳಿಗೆ ಕರೆಸಿಕೊಂಡು ಆಕೆಯಿಂದ ಹಾರ ಹಾಕಿಸಿಕೊಂಡ ಘಟನೆ ನಡೆದಿದೆ. ಅಂದ್ರು ಅಂತ ಇಟ್ಟಿದ್ದೀವಿ ಸರ್. ಕೃಷ್ಣ ಬೈರೇಗೌಡ ಸರ್ ಆಯ್ತು, ಪರವಾಗಿಲ್ಲ ಸರ್, ಹಂಗೆ ಮಾಡ್ಕೊಂಡು ಆಯ್ತು ಬಂದ್ಬಿಡಮ್ಮ ಈ ಕಡೆ. ನನಗೆ ಸಿಎಂ ಅವರ ಸಿದ್ದರಾಮಯ್ಯ ಸರ್ಗೆ ನಾನು ಮಾತಾಡಿಸ್ಬೇಕು ಅಂತ ತುಂಬ ಆಸೆ. ಅವರು ಮಾಡಿರೋ ಥಿಂಗ್ಸು, ಆಮೇಲೆ ಪ್ರೊವೈಡ್ ಮಾಡ್ತಿರೋದು ಜನರಿಗೆ, ಅದು ತುಂಬ ಇದಿದೆ. ಅದಕ್ಕೆ ಸರ್ ನನಗೆ ತುಂಬ ಆಸೆ ಇತ್ತು ಅವ್ರಿಗೆ ಮಾತಾಡಿಸ್ಬೇಕು, ಇದು ಶೇಕ್ ಹ್ಯಾಂಡ್ ಕೊಡಬೇಕು ಅಂತ. ಅದಕ್ಕೆ ನನ್ನ ಹೆಸರು ಮನಿಹಾ, ನಾನು ಹನ್ನೂರವಳು 9ನೇ ಕ್ಲಾಸ್. ಸಿಎಂ ಇಲ್ಲಿ ಬರೋದು ಗೊತ್ತಿತ್ತಾ? ಹಾಂ ಸರ್, ನಿನ್ನೆನೇ ಅದು ಹೇಳಿದ್ರಲ್ಲ, ಅಲ್ಲಿ ಬೋರ್ಡ್ ಎಲ್ಲ ಹಾಕಿದ್ರು. ನಾನು ಮಾದರಿ ಸ್ಕೂಲ್ ಓದ್ತಾ ಇದ್ದೆ, ಅಲ್ಲೇ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡೋಲ್ಲ, ಅಲ್ಲೇ ನಾನು ಮಾದರಿ ಸ್ಕೂಲ್ ಓದ್ತಾ ಇದ್ದೆ. ಆವಾಗ ಅವರೇ ಹೇಳಿದ್ರು ಸಿದ್ದರಾಮಯ್ಯ ಸರ್ ಅವ್ರು ಬಂದು ಓಪನಿಂಗ್ ಮಾಡ್ತಾರೆ ಅಂತ. ಈಗ ಹಾರ ಆಗ್ತಲ್ಲ, ಏನೇನಿಸ್ತು ಸರ್? ತುಂಬ ಖುಷಿ ಆಯಿತು. ಅವ್ರೇನಂದ್ರು ಸಿಎಂ ಸರ್? ಹಂಗೆ ಓದ್ತಾ ಇರಿ, ಹಂಗೆ ಹೇಳಿದ್ರು ಸರ್. ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಏನೂ ಹೇಳಿಲ್ಲ ಸರ್. ಖುಷಿ ಆಯ್ತಾ? ಹಾಂ ಸರ್, ತುಂಬ ಆಯಿತು.